ಈ ಸರ್ಕಾರ ಒಳ ಮೀಸಲಾತಿ ಏನು ಮಾಡಿದೆ, ಈ ವರ್ಗೀಕರಣ ನಮಗೆ ತುಂಬ ಅನ್ಯಾಯ ಮಾಡಿದೆ. ಈ ಬಂಜಾರ ಸಮಾಜ, ಕೊರ್ಚ ಕೊರ್ಮ ಏನು 63 ಜಾತಿಗೆ ಏನು ಕೊಟ್ಟಿರೋದು 5.5% ಖಂಡಿತವಾಗಿ ನಮಗಿದು ಸಲ್ತಕ್ಕದ್ದಲ್ಲ. ಇದು ನಮ್ಮದು ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೇನು ಸಂವಿಧಾನದೊಳಗೆ ಏನು ಬರ್ಕೊಟ್ಟಿದ್ದಾರೋ ಆ ಸಂವಿಧಾನದ ಅಡಿ ಒಳಗೆ ನಮಗೇನು ದಕ್ಕಬೇಕು ಆ ದಯವಿಟ್ಟು ಈ ಸಿದ್ದರಾಮಯ್ಯನವರು ಇವ್ರು ನಿಜವಾಗ್ಲೂ ಅಭಿಮಾನ ಅನ್ನೋದೇನಾರ ಇತ್ತು ಅಂದ್ರೆ, ನಿಜವಾಗ್ಲೂ ಇವ್ರಿಗೆ ಏನಾರ ಪ್ರೀತಿ ವಾತ್ಸಲ್ಯ ಅನ್ನೋದು, ಈ ಬಂದ ಮೇಲೆ ಏನಾರ ಕಾಳಜಿ ಅನ್ನೋದೇನಾರ ಇದ್ರೆ ದಯವಿಟ್ಟು ತಿರುಗಿ ನೋಡ್ಬೇಕು. ತಿರುಗಿ ನೋಡಿ ನಮ್ಮ ಸಮಾಜಕ್ಕೆ ಆಗ್ತಿರುವಂತ ಅನ್ಯಾಯಗಳನ್ನ. ಮೊನ್ನೆ ಕಬ್ಬು ಕಟಾವಿಗೆ ಹೋದವರಿಗೆ 3 ಜನಕ್ಕೆ ಗ್ಯಾಸ್ ಬ್ಲಾಸ್ಟ್ ಆಗಿ ಅನ್ಯಾಯ ಸಾವು ನೋವಲ್ಲಿದ್ದಾರೆ. ಇವೆಲ್ಲ ನಿಮ್ ಗಮನಕ್ಕೆ ಬರಬೇಕು. ಇವೆಲ್ಲ ಬರ್ದಿಲ್ದಿದ್ದ ಮುಂಚೆನೆ ನೀವು ನಮ್ಮ ಸಮಾಜ ತುಂಬಾ ಉತ್ತಮವಾಗಿದೆ, ನಮ್ಮ ಸಮಾಜ ಹಾಗಿದೆ ಹೀಗಿದೆ ಅನ್ಬಿಟ್ಟು ಬೇಕಾಗಿದ್ದಂತ ಬೇಡದಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಅನೇಶಕವಾಗಿ ನಮ್ಮನ್ನ ಈ ತರ ಅನ್ಯಾಯ ಮಾಡ್ತಾ ಇದ್ದೀರಾ ಅನ್ನೋದು ತುಂಬಾ ಹೀನಾಯ. ಇದು ನಮಗೆ ಆಗ್ಲೇಬಾರ್ದು. ಈ ಸರ್ಕಾರ ಇಂದು ಶಾಂತಿ ರೀತಿಯಿಂದ ಆಗ್ತಿರುವಂತದ್ದು ಇದು ಹೋರಾಟ ಅಲ್ಲ. ಮುಂದಿನ ದಿನಮಾನದೊಳಗೆ ದೊಡ್ಡ ಪ್ರಮಾಣವಾಗಿ ನಿಮಗೆ ಬಿಸಿ ಮುಟ್ಟಿಸೋದಿದೆ. ಹೇಗೆ ತಾಂಡಗಳಲ್ಲಿ ಬಿಜೆಪಿಯನ್ನ ಬರದೆ ತಡೆ ಹಾಕಿ ನಿಮ್ಮನ್ನು ಹೇಗೆ ಅವ್ರನ್ನ ದೇಶಿಸಿತ್ತು, ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ಸಿಗೂ ಅದೇ ಶಿಕ್ಷೆ ಆಗತ್ತೆ. ಇದು ಅವ್ರ ಗಮನಕ್ಕೆ ಬರಬೇಕು. ನಮ್ಮ ನಾಯಕರು ಅಂತ ಬಹಳ ಅಭಿಮಾನದಿಂದ ಹೇಳ್ತಿದ್ದು ನಾವು. ನಮ್ಮ ಅಭಿಮಾನ ಅವ್ರ ಮೇಲೆ ತುಂಬಾ ಇತ್ತು. ಬಣಜಾರ ಸಮಾಜ ಯಾವುದೇ ಕಾರಣಕ್ಕೂ ಯಾವ ಅಪೇಕ್ಷೆ ಇಲ್ಲದೆ ನೀವು ಕೊಟ್ಟಾರ ನೋಡದೆ ಓಟನ್ನ ಹಾಕಿದ್ದ ಯಾವ್ದಾರ ಸಮಾಜ ಇದ್ರೆ ಅದು ನಮ್ಮ ಬಣಜಾರ ಸಮಾಜ. ಇದು ನಿಮಗೆ ಎಚ್ಚರಿಕೆ. ಇದು ಬಹಳ ಎಚ್ಚರಿಕೆಯಿಂದ ನಿಮಗೆ ಇವತ್ತು ಶಾಂತಿಯಿಂದ ಪ್ರತಿಭಟನೆ ಆಗಿದೆ. ಮುಂದಿನ ದಿನಮಾನದೊಳಗೆ ಯಾವ ಹಾನಿಗಳಾಗಬಾರ್ದು, ಯಾವ ತೊಂದರೆಗಳಾಗಬಾರ್ದು, ಯಾವ ಸಮಸ್ಯೆಗಳಾಗಬಾರ್ದು ಅಂದ್ರೆ ಕೊಟ್ಟಂತ ಈ ಸರ್ಕಾರದೊಳಗೆ ಇದು ಏನು ಒಳ ಮೀಸಲಾತಿಯ ವರ್ಗೀಕರಣದೊಳಗೆ ನೀವು ರಾತ್ರಿ ಕದ್ದು ಮುಚ್ಚಿ ಕಳ್ಳರ ಹಾಗೆ ಖದೀಮರ ಹಾಗೆ ಕೊಟ್ಟಿರುವಂತ ಈ ವರದಿಯನ್ನ ಬೇಗ ನಿಲ್ಲಿಸಿ ನಮಗೆ ಸರಿಯಾದ ವರದಿಯನ್ನ ಕೊಡ್ಲೇಬೇಕು ಅನ್ನುವಂಥದ್ದು ನಾನು ಈ ಸರ್ಕಾರಕ್ಕೆ ಹೇಳಕ್ ಇಷ್ಟಪಡ್ತೀನಿ.